ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಆರಾಮಲ್ವಾ? ಎಸ್, ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಿಮಗೆ ನಿಮ್ಮ ಹೆಡ್ಲೈನ್ ಆಲ್ರೆಡಿ ಓದಿರ್ತೀರ. ನಾನಿವತ್ತು 4 ವರ್ಷದ ಒಂದು ಮಗುವಿನ ಡ್ರೆಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಲೈನಿಂಗ್ ಪಾರ್ಟಿನ ಕಟ್ಟಿಂಗ್ ತೋರಿಸ್ತಾ ಇರೋದು. ಮೇನ್ ಕ್ಲೋತ್ ಆಮೇಲೆ ಅದು ಹೆಂಗೆ ಕಟ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಕಟ್ಟಿಂಗ್ಸ್ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಪಾರ್ಟ್ 2 ಅಂತ. ಅದರಲ್ಲಿ ನಿಮಗೆ ಸ್ಟಿಚಿಂಗ್, ಈ ಫ್ರಾಕಿನ ಸ್ಟಿಚಿಂಗ್ ವಿಡಿಯೋಗಳು ಇದೆ. ಇಲ್ಲಿ ಬಂದುಬಿಟ್ಟು ಇದು ಅಪ್ಪರ್ ಪಾರ್ಟು, ಅಂದರೆ ಅಪ್ಪರ್ ಪಾರ್ಟು ಮತ್ತು ಲೋವರ್ ಪಾರ್ಟ್ ಅಂತ 2 ಪಾರ್ಟ್ ಬರುತ್ತೆ. ಸೊ ಇಲ್ಲಿ ಅಪ್ಪರ್ ಪಾರ್ಟಲ್ಲಿ ನಾನು ಲೈನಿಂಗನ್ನ ಕಟ್ ಮಾಡಿ ತೋರಿಸ್ತಾ ಇರೋದು. ಸೊ ಇವ್ರದ್ದು ಅಪ್ಪರ್ ಪಾರ್ಟಲ್ಲಿ ಇದು ರೆಡಿ ಬಂದುಬಿಟ್ಟು 9 ಇಂಚಿದೆ. ಅದಕ್ಕೆ ನಾನು +1 ಸೇರಿಸಿ 10 ಇಂಚ್ ತೊಗೊಂಡಿದ್ದೀನಿ. ಸೊ ಈ ಕಡೆ ಫೋಲ್ಡೆಡ್ ಸೈಡಲ್ಲೂ ಕೂಡ 10 ಇಂಚು, ಹಾಗೆ ಅದರ ಮುಂದ್ಗಡೆನೂ 10 ಇಂಚ್ ತೊಗೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕಿದ್ದೀನಿ. ಇಲ್ಲಿ ಏನಕ್ಕೆ 10 ಇಂಚ್ ಅಂತ ಹೇಳಿದ್ರೆ, ಆ ಕಡೆ ಹಾಫ್ ಶೋಲ್ಡರ್ ಅಟ್ಯಾಚ್ಗೆ, ಹಾಗೆ ಈ ಕಡೆ ಬಾಟಮ್ ಪಾರ್ಟ್ಸನ್ನ ಅಟ್ಯಾಚ್ ಮಾಡಲಿಕ್ಕೆ ಅರ್ಧ ಇಂಚು. ಸೊ ಟೋಟಲ್ 1 ಇಂಚ್ ಬೇಕಾಗತ್ತೆ. ಅದಕ್ಕೋಸ್ಕರ +1 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಶೋಲ್ಡರು, ಇಲ್ಲಿ ಇದು ನಾನು ಫಸ್ಟ್ ಹೇಳಿದ್ದು ಲೆಂತು 10 ಇಂಚು, ಇದು ಶೋಲ್ಡರು. ಅವ್ರದ್ದು ಬಂದುಬಿಟ್ಟು ಫೋಲ್ಡ್ ಶೋಲ್ಡರ್ ಬಂದುಬಿಟ್ಟು 9 ಇದೆ. ಸೊ ಅದ್ರ ಹಾಫು 4.25 ಅಷ್ಟು ತೊಗೊಂಡಿದ್ದೀನಿ. ಅಂದರೆ 4 ಓವರಾಲಾಗಿ 4.25 ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಸೈಡ್ ಶೋಲ್ಡರ್, ಅಂದರೆ ಸೈಡಲ್ಲಿ ಏನು ಬರುತ್ತಲ್ವ, ಅದನ್ನು ನಾನಿವಾಗ ಸುಮಾರು ಫೋಲ್ಡ್ ಎಲ್ಲ ಹಿಡ್ಕೊಂಡು 2.5 ಇಂಚ್ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಇನ್ ಕೇಸ್ 2 ಇಂಚ್ ಬೇಕಾದರೆ 1 ಇಂಚ್ ಎಕ್ಸ್ಟ್ರಾ ಅಂತ ತೊಗೊಳ್ಳಿ. 2 + 1 3 ಅಂತ ಹೇಳ್ಬಿಟ್ಟು 2 1 3 ಅಂತ ಟೋಟಲ್ ತೊಗೋಬೋದು. ನಾನು ಅಷ್ಟೊಂದು 2 ಇಂಚೆಲ್ಲ ಇಡಲ್ಲ, ಒಂಚೂರು ಕಡಿಮೆನೇ ಹಿಡಿತೀನಿ. ಆ್ಯಂಡ್ ಆ ಕಡೆ ಆರ್ಮೋಲ್ ಸೈಡ್ ಮತ್ತು ನೆಕ್ ವಿಡ್ತ್ ಸೈಡಲ್ಲಿ 2 ಸೈಡಲ್ಲಿ ಒಂದು 1/4 ಇಂಚಷ್ಟು ಫೋಲ್ಡ್ ಆದ್ರೂ ನನಗೆ ಅರ್ಧ ಇಂಚು ಅಂದರೆ 3/4 ಇಂಚ್ ಎಕ್ಸ್ಟ್ರಾ ಸಾಕಾಗತ್ತೆ. ಹಾಗಾಗಿ ಟೋಟಲ್ ನಾನು 2.25 ತೊಗೊಳ್ತಾ ಇದ್ದೀನಿ. 2.75 ತನಕ ತೊಗೊಂಡಿದ್ದೀನಿ. ಇವಾಗ ಸೈಡ್ ಶೋಲ್ಡರ್ ಅಂತಿರುತ್ತಲ್ಲ, ಇದು ನೆಕ್ ಬಿಡ್ತು. ಈಗ ನೆಕ್ ಬಿಡ್ತು ಟೋಟಲಾಗಿ ಉಳ್ದಿರೋದು ಬಂದು ಅದಾದರೆ 2 ಇಂಚ್ ಉಳಿಯುತ್ತೆ. ಅಂದರೆ 1/4ಇಂದ 2 ಇಂಚು ರಿಮೈನಿಂಗಲ್ಲಿ ಉಳಿಯುತ್ತೆ. ಅಂದರೆ ನಾನು ಫಸ್ಟು ಮೇನ್ ಇಲ್ಲಿ ನೋಡಿರೋದು ಫುಲ್ ಶೋಲ್ಡರ್ 4.25 ತೊಗೊಂಡಿದ್ದೀನಿ. ನಿಮಗೆ ಡಿಪೆಂಡ್ ಸೈಡ್ ಶೋಲ್ಡರ್, ಸೈಡ್ ಅವ್ರದ್ದು ಬೆಲ್ಟ್ ಬರುತ್ತಲ್ವಾ, ಅದು ಎಷ್ಟು ತೊಗೊಳ್ಬೋದು ಅಂತ ನೀವು ನೋಡ್ಕೊಳ್ಳಿ. ಓಕೆನಾ? 2 ಬೇಕಾದರೆ +1 ಸೇರಿಸಿ, ಅದಕ್ಕೆ 1 ಸೇರಿಸಿದರೆ 3 ಇಂಚ್ ತೊಗೋಬೋದು. ಇನ್ನು ನೆಕ್ ವಿಡ್ತಲ್ಲಿ ರಿಮೈನಿಂಗ್ ಉಳಿದ್ಬಿಡುತ್ತೆ. ಸೊ ಅದಾದಮೇಲೆ ಇವಾಗ ಆರ್ಮೋಲ್ ಕೂಡ ಸೇಮ್ ತೊಗೊಳ್ಬೇಕು. ಲೈಕ್ ಶೋಲ್ಡರ್ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ತೊಗೊಳ್ಳಿ. ಸ್ವಲ್ಪ ಲೂಸ್ ಬೇಕು ಅಂದರೆ, ಅವರಿಗೆ ಮಕ್ಕಳಲ್ವ, ಸ್ವಲ್ಪ ಆರ್ಮೋಲ್ ಪಾರ್ಟಲ್ಲಿ ಸ್ವಲ್ಪ ಅಗಲ ಇದ್ದರೂ ಅವರಿಗೆ ಫ್ರೀ ಅನಿಸುತ್ತೆ. ತುಂಬ ಟೈಟ್ ಇದ್ದರೆ ಆ ಮಕ್ಕಳು ಹಾಕ್ಕೊಳ್ಳಲ್ಲ. ಹಾಗಾಗಿ ನಾನು ಒಂಚೂರು ಜಾಸ್ತಿ ತೊಗೊಳ್ಳಿ. ಅಂದರೆ ಎಷ್ಟು ಶೋಲ್ಡರ್ ತೊಗೊಂಡಿದ್ದೀನೋ ಅಷ್ಟೇ ಆರ್ಮೋಲ್ನ ತೊಗೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ಹಾಗೆಯೇ ಚೆಸ್ಟು ಅವ್ರದ್ದು ಟೋಟಲ್ ಅಂದರೆ ಪೂರ್ತಿ ಎದೆ ಸುತ್ತಳತೆ ಬಂದುಬಿಟ್ಟು 22, ಅಂದರೆ 22ನ 4ನೇ ಭಾಗ 5.25 ಬರುತ್ತೆ. ಸೊ ನೀವು 22ನ ಕರೆಕ್ಟ್ 4 ಭಾಗ 4ರಿಂದ ಭಾಗಿಸಿ 5.25 ಸಿಗುತ್ತೆ. ನಾನು ಅವರಿಗೆ ಎಕ್ಸ್ಟ್ರಾ ಅಂತ 1.25 ಇಂಚ್ ಇಟ್ಟಿದ್ದೀನಿ. ನೀವು ಬೇಕಾದ್ರೆ 1 ಇಂಚ್ ಇಟ್ಕೋಬೋದು. ಹಾಗೆ ವೇಸ್ಟ್ ಸೈಡ್ ಅಂದರೆ ಸೊಂಟದಲ್ಲಿ ಆಲ್ಮೋಸ್ಟ್ ಅಷ್ಟೇ ಇದೆ, 1/4 ಇಂಚ್ ಅಷ್ಟೇ ಕಡಿಮೆ ತೊಗೊಂಡಿದ್ದೀನಿ. ಓಕೆ, ಅಂದರೆ 21 ಬಂದಿರುತ್ತೆ. ಹಾಗೆ ಅಷ್ಟಕ್ಕೆ ಅದನ್ನು ಕೂಡ 21ನ /4 ಮಾಡಿಕೊಂಡಾಗ 5/4 ಬರುತ್ತೆ. ಅದಕ್ಕೆ ಮತ್ತೆ 1.25 ಸೇರಿಸಿದ್ರೆ ಆಯಿತು. ಸೊ ನಿಮ್ಗೆ ಆಲ್ರೆಡಿ ನೋಡಿ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ತೋರಿಸಿರಲಿಲ್ಲ. ನಾನು ಈ ಥರ 4 ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡೆಡ್ ಸೈಡು ನಿಮ್ಮ ಕಡೆನೇ ಇಟ್ಕೊಳ್ಳಿ. ಸೊ ಈಸಿಲಿ ನಿಮಗೆ ಶೋಲ್ಡರ್ ಮತ್ತು ಆರ್ಮ್ ಹೋಲ್ ಕನ್ಫ್ಯೂಷನ್ ಇರಲ್ಲ. ಈ ಫೋಲ್ಡೆಡ್ ಸೈಡ್ ನಿಮ್ಮ ಕಡೆನೇ ಇತ್ತು ಅಂದರೆ ಆ ಆರ್ಮೋಲ್ ಯಾವತ್ತೂ ಆಪೋಸಿಟ್ ಇರಬೇಕು. ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸ್ಟಾರ್ಟಿಂಗ್ನವರಿಗಾದರೆ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೆ ಈಗ ಆರ್ಮೋಲು ಜಸ್ಟ್ 1 ಇಂಚು ಅಂದರೆ ಹಾಫ್ ಇಂಚು ಒಂದು ಕ್ರಾಸ್ ಲೈನ್ ಹಾಕಿ, ಸೊ ಅದನ್ನು ಕನೆಕ್ಟ್ ಮಾಡಿದ್ದೀನಿ. ಆರ್ಮೋಲ್ನ ಅರ್ಧ ಭಾಗಕ್ಕೆ ಮಾರ್ಕ್ ಮಾಡಿಬಿಟ್ಟು. ಹಾಗೆ ಸೊ ಈಗೇನು ಮಾಡಿದ್ದೀನಿ ನಾನು, ಈ ವೇಸ್ಟ್ ಭಾಗ ಇದೆಯಲ್ಲ, ಆ ಕಾರ್ನರಲ್ಲಿ ನಾನು 1 ಇಂಚನ್ನು ನಾನು ಮಾರ್ಕಿಂಗ್ ಮಾಡಿದ್ದೀನಿ. ಈ ಕಡೆ 1 ಇಂಚನ್ನ ಮಾರ್ಕ್ ಮಾಡಿ ಕನೆಕ್ಟ್ ಮಾಡಿದ್ದೀನಿ. ಯಾಕೆಂದರೆ ನಾವು ಈಗ ಲೋವರ್ ಪಾರ್ಟ್ನ ಕನೆಕ್ಟ್ ಮಾಡಿದಾಗ
ಇನ್ಕೆ ಸ್ಟ್ರೇಟ್ ಇರೋದನ್ನೇ ನಾವು ಕನೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಈ ವೇಸ್ಟ್ ಆರ್ಮೋಲ್ ಸೈಡಿನ ವೇಸ್ಟ್ ಏನು ಬರುತ್ತಲ್ವ ಅದು ಒಂಥರ ನೀಟಾಗಿ ಸ್ಟ್ರೇಟಾಗಿ ಬಂದಿರಲ್ಲ, ಒಂಥರ ಇಳ್ದಂಗೆ ಇರುತ್ತೆ. ಓಕೆ, ಅದಕ್ಕೆ ಸ್ವಲ್ಪ ಅದನ್ನು ಕ್ರಾಸ್ ಆಗಿ ತೆಗಿಬೇಕಾಗತ್ತೆ. ಸೊ 1 ಇಂಚ್ಗೆ ನಾನು ಕ್ರಾಸ್ ತೆಗೆದುಬಿಟ್ಟು ಕಟ್ ಮಾಡಿದರೆ ಆಯಿತು. ಓಕೆನಾ, ಹಾಗೆ ಕ್ರಾಸ್ ಹಾಕಿ 1 ಇಂಚನ್ನು ಇದು ಮಾಡಿ ಕನೆಕ್ಟ್ ಮಾಡಿ ಕ್ರಾಸ್ ಹಾಕಿಬಿಟ್ಟು ಈಗ ನಾನು ಸುತ್ತಲೂ ಕಟ್ ಮಾಡಿದ್ದೀನಿ, 2 ಪಾರ್ಟ್ಸ್ ಮಾಡಿದ್ದೀನಿ. ಹಾಗೆ ಒಂದು ನಾಚ್ ಹಾಕಿದ್ದೀನಿ. ಆಮೇಲೆ ಈ ನಾಚ್ ಅಂದರೆ ಇದು ನೆಕ್ ಬಿಡ್ತಲ್ವ, ಸೊ ಇಲ್ಲಿ ಬಂದುಬಿಟ್ಟು ಈಗ ನೀವು ಫ್ರಂಟ್ ಮತ್ತು ಬ್ಯಾಕ್ ನೆಕ್ನ ರೆಡಿ ಮಾಡಬೇಕು. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಒಂದೇ ಸೈಡಲ್ಲಿದೆ. ನಾನು ಎಟ್ ಎ ಟೈಮ್ ಕಟ್ ಮಾಡಿದ್ದೀನಿ, ಬಿಕಾಸ್ ಚೆಸ್ಟ್ ವೇಸ್ಟ್ ಎಲ್ಲ ಸೇಮ್ ಇರುತ್ತಲ್ವ. ಈಗ ನೋಡಿ ನಾನು ಫ್ರಂಟ್ ನೆಕ್ ಬಂದುಬಿಟ್ಟು ಬ್ಯಾಕ್ ನೆಕ್ 2.5, ಫ್ರಂಟ್ ನೆಕ್ 3.5 ಮಾಡ್ಕೊಂಡಿದ್ದೀನಿ. ಫ್ರಂಟ್ ಜಾಸ್ತಿ ಇಟ್ಕೊಂಡಿದ್ದೀನಿ, ಬ್ಯಾಕ್ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ. ಸೊ ಅವೆರಡೂ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ ಸಪ್ರೇಟ್ ಮಾಡಿ ಇವಾಗ ಮಾರ್ಕ್ ಮಾಡಿದ್ದೀನಿ, ಈ ಥರ ಸಪ್ರೇಟ್ ಮಾಡಿ ಕಟ್ ಮಾಡಿ. ಓಕೆನಾ, ಸೊ ಈಗ ನೆಕ್ ಕೂಡ ಕಟ್ ಆಯಿತು, ಹಾಗೆ ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಕಟ್ ಆಯಿತು. ಸೊ ಅಪ್ಪರ್ ಪಾರ್ಟ್ ರೆಡಿ ಆಯಿತು. ಈಗ ಬಂದುಬಿಟ್ಟು ನಾನು ಲೋವರ್ ಪಾರ್ಟ್, ಇದು ಕೂಡ ಇನ್ನರ್ ಅಂದರೆ ಲೈನಿಂಗ್, ಇದು ಲೈನಿಂಗ್ ಬಂದುಬಿಟ್ಟು ಲೈನಿಂಗ್ ಇವಾಗ ಲೆಂತ್ ಪಾರ್ಟ್ ಬಂದುಬಿಟ್ಟು ನಾನು 12 ಇಂಚ್ ತೊಗೊಂಡಿದ್ದೀನಿ. ಅವ್ರದ್ದು ರೆಡಿ ಬಂದುಬಿಟ್ಟು 16 ಬೇಕು, 16 ಲೋವರ್ ಪಾರ್ಟ್ ಹೇಳ್ತಾ ಇರೋದು, ಪ್ಲೀಟ್ಸ್ ಇಡ್ತೀವಲ್ಲ ಆ ಪಾರ್ಟು, ಅದು ಬಂದುಬಿಟ್ಟು 16. ಯಾವತ್ತು ಲೈನಿಂಗ್ ಯಾವತ್ತು ಕಡಿಮೆನೇ ಇರಬೇಕು. ಹಾಗಾಗಿ ನಾನು 12 ತೊಗೊಂಡಿದ್ದೀನಿ. ಅಂದರೆ ಮೇನ್ ಕ್ಲಾತು ತುಂಬ ದಪ್ಪ ಇದೆ ಆ್ಯಕ್ಚುಲಿ. ಇನ್ನರ್ ಹಾಕ್ತಿದ್ದು ಪ್ರಾಬ್ಲಮ್ ಇಲ್ಲ, ಲೈನಿಂಗ್ ಹಾಕ್ತಿದ್ರು, ಬಟ್ ಸ್ವಲ್ಪ ಫ್ಲಫಿ ಥರ ಅಂದರೆ ಸ್ವಲ್ಪ ಉಬ್ಬಿ ಬಂದರೆ ಚೆಂದ ಕಾಣಿಸುತ್ತೆ ಅಂತ ನಾನು ಲೈನಿಂಗ್ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಅವ್ರಿಗೆ ಮಕ್ಕಳಿಗಾಗಿರೋದ್ರಿಂದ ಕಂಫರ್ಟಬಲ್ ಅವ್ರಿಗೆ ಇಷ್ಟ, ಕಾಟನ್ ಲೈನಿಂಗ್ ಹಾಕಿದ್ರೆ ಇನ್ನೂ ಒಳ್ಳೆಯದು. ಸೊ ಲೆಂತ್ ಬಂದುಬಿಟ್ಟು ನಾನು 12 ತೊಗೊಂಡಿದ್ದೀನಿ. ಈಗ ಲೆಂತು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಇನ್ ಕೇಸ್ ಏನಾದರೂ ಬಟ್ಟೆ ದಪ್ಪ ಇತ್ತು ಅಂದರೆ. ಬಟ್ ವಿಡ್ತ್ ವೈಸ್ ಮಾತ್ರ ನೀವು ಕರೆಕ್ಟಾಗಿ ತೊಗೊಳ್ಳಿ. ನಾನು ಈಗ 30 ತೊಗೊಂಡಿದ್ದೀನಿ. 30 ಹಾಗೆ ಅದೇ ಥರ ಫ್ರಂಟ್ ಮತ್ತು ಬ್ಯಾಕ್ 2 ಕಡೆ ಬರುತ್ತಲ್ವ. ಸೊ ಆಲ್ರೆಡಿ ನಾನು ಮೇಲ್ಗಡೆ ಪಾರ್ಟ್ ತೋರಿಸಿದ್ನಲ್ಲ, ಹಾಗೆ ಇದು ಕೂಡ 2 ಪೀಸ್ ತೊಗೊಳ್ಳಿ, ಸೇಮ್ ಆಗುತ್ತೆ. ಲೆಂತ್ 12 ಹಾಗೆ ವಿಡ್ತ್ ಅಂದರೆ 30 ತೊಗೊಳ್ಳಿ, ಸರಿನಾ. ಇದಾದಮೇಲೆ ಈಗ ಮೇನ್ ಕ್ಲಾತ್ ಕಟ್ಟಿಂಗ್ ಮಾಡ್ತಾ ಇರೋದು. ಈಗ ಆಲ್ರೆಡಿ ಲೈನಿಂಗ್ ಮಾಡಾಯಿತು. ಈಗ ಮೇನ್ ಕ್ಲಾತು. ಸೊ ಮೇನ್ ಕ್ಲಾತ್ ಬಂದುಬಿಟ್ಟು ಈ ಥರ ರೈಟ್ ಸೈಡ್, ಇದು ರೈಟ್ ಸೈಡ್. ಇವಾಗ ನಾನು ನೆಲದ ಮೇಲೆ ರೈಟ್ ಸೈಡನ್ನ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ನಾನು ಕಟ್ ಮಾಡಿರುವ ಬ್ಯಾಕ್ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಈ ಥರ ಪಿನ್ ಹಾಕ್ಕೊಂಡು ಶೇಕ್ ಆಗಬಾರ್ದು ಅಂತ ಪಿನ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚ್ ಬಿಟ್ಟು ಅದನ್ನು ಸುತ್ತಲೂ ಕಟ್ ಮಾಡ್ಕೊಂಡ್ಬಿಡಿ, ಇದನ್ನು ಎತ್ತಿಟ್ಬಿಡಿ. ಇನ್ನು ಉಳಿದಿದ್ದ ಪಾರ್ಟ್ ಬಂದುಬಿಟ್ಟು ಈಗ ಇದು 1.5 ಮೀಟ್ರಷ್ಟು ಬಟ್ಟೆ, ಅದರಲ್ಲಿ ನಾನೀಗ ಮೇಲ್ಗಡೆ ಅಪ್ಪರ್ ಪಾರ್ಟ್ನ ತಗೊಂಡಾಯಿತು. ಈಗ ಬಾಟಮ್ ಪಾರ್ಟು ಮೇನ್ ಕ್ಲಾತ್ನ ತೊಗೊಳ್ಬೇಕು. ಸೊ ನಮಗೆ ಇಲ್ಲಿ ಲೆಂತ್ ಅವಳದು ಬೇಕಾಗಿರೋದು ಲೋವರ್ ಪಾರ್ಟಿಂದು ಅಥವಾ ಪ್ಲೀಟ್ಸ್ ಇಡ್ತೀವಲ್ಲ ಆ ಪಾರ್ಟು ನನಗೆ 16 ಬೇಕು. ಇವಾಗ ನನಗೆ ಉಳಿದಿರೋ ಬಟ್ಟೆಲಿ ನಾನು ಲೆಕ್ಕ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 30, ಅಲ್ಲಿಗೆ ನನಗೆ 32.5 ಇಂದ 33 ಸಿಗ್ತಾ ಇದೆ. ಸೊ ಅದು ಎಕ್ಸಾಕ್ಟ್ ಮಿಡ್ಲ್ ಕಟ್ ಮಾಡ್ಕೊಂಬಿಡಿ. ಸೊ ಇವಾಗ ಏನು ಮಾಡ್ತೀರಾ, ಕರೆಕ್ಟಾಗಿ ಮಿಡ್ಲ್ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡಿ. ಸೊ ಅಲ್ಲಿಗೆ ನಿಮಗೆ 2 ಪಾರ್ಟ್ಸ್ ಸಿಗುತ್ತೆ. ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡಿ. ಸೊ ಇದ್ರದ್ದು ಕಟ್ಟಿಂಗ್ ಪಾರ್ಟ್ ಮುಗ್ದಿದೆ. ಸೊ ನೆಕ್ಸ್ಟ್ ಪಾರ್ಟ್ 2 ಅಂತ ಹಾಕ್ತೀನಿ. ಅದರದ್ದು ಇದು ಫುಲ್ ಸ್ಟಿಚಿಂಗ್ ವಿಡಿಯೋ ಬರುತ್ತೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.